ಹೇಗಿದ್ದೀರಾ ನೀನು? ನಾನು ಚೆನ್ನಾಗಿದ್ದೀನಿ. ಹಾಯ್, ಏನ್ ಗೊತ್ತಾ, ಬ್ಯಾಂಕಾಕ್ ಬಂದ್ಮೇಲೆ ಒಂದು ಜಾಗ ಕಂಪಲ್ಸರಿ ನೋಡ್ಬೇಕು. ಸ್ಪೆಷಲಿ ಬೈಕರ್ ಆಗಿರೋದ್ರಿಂದ ಬೈಕಿಂಗ್ ಗೇರ್ಸ್ ಎಷ್ಟು ಇಂಪಾರ್ಟೆಂಟ್ ನಿಮ್ಗೆಲ್ಲರಿಗೂ ಗೊತ್ತು. ಸೊ ನಾನಂತೂ ಇವಾಗ ಬೈಕಲ್ಲಿ ಬಂದಿಲ್ಲ, ಬಟ್ ಸ್ಟಿಲ್ ಬೈಕಿಂಗ್ ಗೇರ್ ಔಟ್ಲೆಟ್ಗೆ ನಾನು ನಿಮ್ಮನೆ ತಗೊಂಡ್ ಬಂದಿದ್ದೀನಿ. ಸೊ ತುಂಬಾ ವಿಡಿಯೋಸ್ಗಳಲ್ಲಿ ನಾನು ನೋಡಿದೆ ಇದು ಬ್ಯಾಂಕಾಕಿನ ಚೀಪೆಸ್ಟ್ ಗೇರ್ಸ್ ಔಟ್ಲೆಟ್ ಅಂತ ಹೇಳಿ. ಸೊ ಇವತ್ತು ಅದೆಷ್ಟು ಸತ್ಯ ಅದೆಷ್ಟು ಸುಳ್ಳು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಬ್ಯಾಂಕಾಕಿನ ಅತಿ ದೊಡ್ಡ ಗೇರ್ಸ್ ಔಟ್ಲೆಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಏನೇನ್ ಬ್ರ್ಯಾಂಡ್ಗಳಿದಾವೆ, ಎಷ್ಟೆಲ್ಲ ಪ್ರೈಸ್ ಬೀಳುತ್ತೆ ಎಲ್ಲ ನೋಡೋಣ ಬನ್ನಿ. ಸೊ ಇವತ್ತೆ ನಾನು ಹೋಗಿ ನಿಮ್ಗೆ ತೋರಿಸ್ತೀನಿ ಅಂತ ತಕೊಂಡ್ ಬಂದಿದ್ದೀನಿ ಅಂತ ತುಂಬಾ ಎಕ್ಸೈಟೆಡ್ ಇದ್ದೀನಿ ಗೈಸ್, ತುಂಬಾ ಎಕ್ಸೈಟೆಡ್. ಬನ್ನಿ ಬನ್ನಿ ಬನ್ನಿ. ತೈಚಿ ಅಂತ ಹೇಳಿ ನೋಡಿ, ಯಾವುದೋ ಬ್ರ್ಯಾಂಡ್ ಬ್ಯಾಗ್ಗಳು ಎಷ್ಟು ಚೆನ್ನಾಗಿದ್ದಾವೆ. ಸೊ ನಮಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲ ವೇಸ್ಟ್ ಪೌಚ್ಗಳು ನಾವು ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಲ್ಲ. ಸೊ ಕೋಮ್ನಿ ಅಂತ ಹೇಳಿ ಒಂದು ಜಾಕೆಟ್ ಕೂಡ ಇದೆ. ಸೊ ಕೋಮ್ನಿ 8550 ಟೈಬತ್ ಅಂತ ಹೀಟಾಗಿ L2 ಲೆವೆಲ್ L2ನೇ ಇದೆಲ್ಲನೂ. ಸೊ ನೋಡಿ ಲೆವೆಲ್ 2 ಜಾಕೆಟ್ಸ್ಗಳು ಇಲ್ಲಿ ಸಿಗ್ತವೆ. ಎಷ್ಟು ಚೆನ್ನಾಗಿದೆ, ಭಯಂಕರ ಅಂದರೆ ಭಯಂಕರ. ಆಲ್ಪಿನ್ ಸ್ಟಾರ್ ಕೂಡ ಇದೆ, ಆಲ್ಪಿನ್ ಸ್ಟಾರ್ ಜಾಕೆಟ್ಸ್ ಎಷ್ಟು ಚೆನ್ನಾಗಿದ್ದಾವೆ ಜಾಕೆಟ್ಸ್ಗಳು ಅಂದರೆ ನೋಡಿ. ಜೀನ್ಸಲ್ಲಿ ಕೂಡ ಜಾಕೆಟ್ ಇದೆ, ವಾ, ಜೀನ್ಸ್ ಜಾಕೆಟ್ ಈ ಥರ ನಮ್ಮ ಇಂಡಿಯಾದಲ್ಲೆಲ್ಲ ನೋಡೋಕ್ಕೆ ಸಿಗೋದಿಲ್ಲ. ಜೀನ್ಸ್ ಜಾಕೆಟ್ ಬೈ 1 get 1 ಫ್ರೀ. ಇದೆಲ್ಲ ನಾರ್ಮಲ್ ಜಾಕೆಟ್ಸ್ಗಳು. ಅದು ಕೋಮ್ನಿ ಅಂತ ಹೇಳಿ ಇಲ್ಲಿನ ಲೋಕಲ್ ಬ್ರ್ಯಾಂಡ್ ನಮಗೆ ಗೇರ್ಸ್ಗಳು ಸಿಕ್ಕಾಪಟ್ಟೆ ಕಾಣಿಸ್ತಾ ಇರುವಂಥದ್ದು. ಸೊ ಫುಲ್ಲು ರೇಸಿಂಗ್ಗೆ ಅಂತ ಹೇಳಿ ಸಂಬಂಧಪಟ್ಟಿರುವಂಥ ಒಂದಷ್ಟು ಸೂಟ್ಗಳು ಕೂಡ ನೋಡ್ಬೋದು ನಾವು, ಎಷ್ಟು ಚೆನ್ನಾಗಿದ್ದಾವೆ. ಜೊತೆಗೆ ಗ್ಲೌಸ್ಗಳು ಇಲ್ಲಿ ನನಗೆ ರೈನಾಕ್ಸ್ ಯಾವುದು ಕಾಣಿಸ್ತಿಲ್ಲ, ಶೋಯಿ ಇದೆ ಮತ್ತು ಇಲ್ಲಿ ಆಲ್ಪಿನ್ ಸ್ಟಾರ್ ಇದೆ. ಸೊ ನೋಡಿ ಇದೆಲ್ಲ ಆಲ್ಮೋಸ್ಟ್ ಒಳ್ಳೆ ಕಲೆಕ್ಷನ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಸಿಗದೆ ಇಲ್ದಿರುವಂಥ ಬ್ರ್ಯಾಂಡ್ಗಳನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಸೊ ಹೆಲ್ಮೆಟ್ ಸೆಕ್ಷನ್ಗೆ ಬಂದರೆ ಎಲ್ಲ ಶೋಯಿ ಹೆಲ್ಮೆಟ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಹೆಲ್ಮೆಟ್ ಕಲೆಕ್ಷನ್ಸ್ ನೋಡಿ. ಸೊ ಥರ್ಮಲ್ಸ್ಗಳು ನಾವು ಯಾವ ಥರ ಈಗ ವಿಂಟರಲ್ಲಿ ರೈಡಿಂಗ್ ಹೋಗಬೇಕಾದ್ರೆ ಯಾವ ರೀತಿ ಯೂಸ್ ಮಾಡ್ತೀವಿ, ಯಾವ ರೀತಿಯಾಗಿರೋಂಥ ಥರ್ಮಲ್ಸ್ ಬಾಲ್ಕವಾಗಳಿದ್ದಾವೆ. ಸೊ ಬಾಲ್ಕವಾಗಳು ಇದೆಲ್ಲ ತೈಚಿ ಅಂತ ಹೇಳಿ ಮೇ ಬಿ ಇಲ್ಲಿನ ಲೋಕಲ್ ಬ್ರ್ಯಾಂಡ್ಗಳಿರಬೇಕು. ಸೊ ಗ್ಲೌಸ್ಗಳಂತೂ ಸೂಪರ್ ಡೂಪರ್ ಆಗಿದ್ದಾವೆ, ಈ ಥರ ಒಳ್ಳೊಳ್ಳೆ ಕ್ವಾಲಿಟಿ ಇರುವಂಥದ್ದು. ಜೊತೆಗೆ ಸೈಜ್ ಕೂಡ ಅಷ್ಟೇ, ನಮ್ಮಲ್ಲಿ ಎಲ್ಲೂ XL ಅಷ್ಟೇ ಸಿಗುತ್ತೆ, ಬಟ್ ಇಲ್ಲಿ ನೋಡಿ ಇಲ್ಲಿ XXL ಕೂಡ ಇಲ್ಲಿ ಸಿಗುತ್ತೆ. ಸೊ ಒಂದೊಂದು ಪ್ರೈಸು ವೇರಿಯೇಷನ್ ತುಂಬಾ ಇರುತ್ತೆ. ಇಲ್ಲಿ ಚೀಪೆಸ್ಟ್ ಅಂತ ಹೇಳ್ತಾರೆ, ಬಟ್ ಫ್ಯಾಕ್ಟ್ ನೋಡ್ತಾ ಹೋಗೋಣ ನಾವಿವಾಗ. ಜೊತೆಗೆ ಬೂಟ್ಸ್ಗಳು ನೋಡಿ, ರೈಡಿಂಗ್ ಬೂಟ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ. ರೈಡಿಂಗ್ ಬೂಟ್ಸು, ಸ್ನಿಕರ್ಸ್ಗಳು ಎಲ್ಲ ಇದ್ದಾವೆ. ಅಡ್ಜಸ್ಟಬಲ್ ಬೂಟ್ಸ್ ನೋಡಿ, 2 in 1 ರೈಡಿಂಗ್ ಬೂಟ್ಸ್ ಥರನೂ ಯೂಸ್ ಮಾಡ್ಬೋದು, ನಾರ್ಮಲ್ಗೂ ಯೂಸ್ ಮಾಡ್ಬೋದು ಇದನ್ನು. ಆಯ್ತು ನೋಡಿ ಎಷ್ಟು ಸಾಕತ್ತಾಗಿದೆ. ಇದು ಎಷ್ಟು ಗೊತ್ತಾ, 1490 ಅಂತ ಹೇಳಿದ್ರೆ ಇದು ಸೇಮ್ ಹೇಗಿದೆ ಗೊತ್ತಾ, ನಾವು ರಾಯಲ್ ಎನ್ಫೀಲ್ಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಗೊತ್ತಾ, ಅದೇ ಥರ ಇದೆ ಕ್ವಾಲಿಟಿ. ಸೊ ತುಂಬ ಸಾಫ್ಟು. ಜೊತೆಗೆ ನನ್ನ ಪ್ರಕಾರ ಇದಕ್ಕೆ ಸೆನ್ಸರ್, ಇದಕ್ಕೆ ಟಚ್ ಸೆನ್ಸರ್ ಇಲ್ಲ ಇದಕ್ಕೆ. ಸೊ 2500 ಗ್ಲೌಸ್ಗಳು, ಬಟ್ ಇದನ್ನೆಲ್ಲ ನಮಗೆ ಕ್ಯಾರಿ ಮಾಡೋದಕ್ಕೆ ಭಾಳ ಕಷ್ಟ ಆಗ್ಬೋದು. ಕೊನೆಗೂ ಸಿಕ್ತು ನಮಗೆ ರೈಡಿಂಗ್ ಪ್ಯಾಂಟ್ಗಳು. ಸೊ ರೈಡಿಂಗ್ ಪ್ಯಾಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ. ಅದೇ ಇಲ್ಲಿನ ಲೋಕಲ್ ಬ್ರ್ಯಾಂಡ್ ತೈಚಿ ಅಂತ ಹೇಳಿ XL ಇದೆ ನೋಡಿ. ನಮ್ಮಲ್ಲಿ ಸೈಜ್ಗಳು ಸಿಕ್ಕಾಪಟ್ಟೆ ಕಷ್ಟ. ನಮಗೆ XXL, XXL, 5XL ತುಂಬ ಕಷ್ಟದಲ್ಲಿ ನಾವು ಪ್ಯಾಂಟ್ಗಳನ್ನ ಹುಡುಕ್ತೀವಿ. ಸೊ ಪ್ಯಾಂಟಲ್ಲಿ ಏನೇನಿದೆ ಅಂತ ನೋಡೋಣ. ಓಕೆ, ನೀ ಗಾರ್ಡ್ ಇದೆ, ಇಲ್ಲಿ ಪ್ರೊಟೆಕ್ಟರ್ ಇದೆ, ಇದಕ್ಕೆ ಹಿಪ್ ಗಾರ್ಡ್ ಇಲ್ಲ, ನೋ ಹಿಪ್ ಗಾರ್ಡ್. ಸೊ ಇದು ರೈಡಿಂಗ್ ಪ್ಯಾಂಟ್ ಕಮ್ ಟ್ರೆಕ್ಕಿಂಗ್ ಪ್ಯಾಂಟ್ ಥರ ಯೂಸ್ ಮಾಡ್ಬೋದು. ತೋರಿಸು ಈ ಕಡೆ, ರೈಡಿಂಗ್ ಪ್ಯಾಂಟ್ ಪ್ಲಸ್ ಟ್ರೆಕ್ಕಿಂಗ್ ಥರ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಎಂಥ ದೊಡ್ಡ ಔಟ್ಲೆಟ್ ಅಂದರೆ, ಇದೆಲ್ಲ ನಾರ್ಮಲ್ ಆಫ್ ರೋಡಿಂಗಿಗೆ ಯೂಸ್ ಮಾಡ್ತಾರೆ ನೋಡಿ. ಈ ರೀತಿಯಾಗಿರೋಂಥ ಆಫ್ ರೋಡಿಂಗ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಗ್ಲೌಸ್ಗಳು 825 ತೈಬಾಟ್ ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟ್ 1500 ರೂಪಾಯಿ ತನಕ ಬೀಳುತ್ತೆ. ರೈಡಿಂಗ್ ಬೂಟ್ಸ್ ಅಂತೂ ಹಬ್ಬ ಅಂತಲೇ ಅನ್ಕೊಬೋದು. ಎಷ್ಟು ಚೆನ್ನಾಗಿರುವಂಥ ರೈಡಿಂಗ್ ಬೂಟ್ಸ್ ಕಲೆಕ್ಷನ್ಸ್ಗಳಿದ್ದಾವೆ ನೋಡಿ. ಓಹೋ, ಕ್ರೇಜಿಯಾಗಿದ್ದಾವೆ. ಫೋರ್ಮಾ
ಚಂದನಣ್ಣ ಏನೋ ತೊಗೋತಾ ಇದ್ದೇನೆ. ಸೊ ಚಂದನಣ್ಣ ಆಫ್ ರೋಡರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆಫ್ ರೋಡಿಂಗ್ ಕಲೆಕ್ಷನ್ಸ್ಗಳು ಬೇಕಾಗುತ್ತೆ. ಗಾರ್ಡ್, ಆಫ್ ರೋಡಿಂಗ್ ಗಾರ್ಡ್ಸ್ ಅಲ್ಲೇ ಏನು ಸೈಜ್ ಇದ್ರದ್ದು? XL ಒಂದು ಸೈಜ್ ಅಂತ ಏನೋ. ಓ ಶೋಲ್ಡರ್ ಇದೆ, ಬ್ಯಾಕ್ ಇದೆ, ಎಲ್ಬೋ. ಎಷ್ಟದು? 3300 ತೈ ಬಾಟ. 6000 ಆಗುತ್ತೆ. ಸೊ ಬೂಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ಸ್ ಇದೆ. ಓ ಮೈ ಗಾಡ್, ಇಲ್ಲಿ ನೋಡಿ ಎಲ್ಲ ಆಲ್ಪೆನ್ಸ್ಟಾರ್ದು ಜಾಸ್ತಿ ಇದೆ. ಜೊತೆಗೆ ಇಲ್ಲಿನ ಫೋರ್ಮಾ ಅಂತ ಹೇಳಿ TCX ಬೂಟ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾವೆ ನೋಡಿ. TCX ಬೂಟ್ಸ್ಗಳು ನಾವೆಲ್ಲ ಎಷ್ಟು ಕಲರ್ ಬೇಕು ಅಂತ ಹುಡುಕ್ತಾ ಇರ್ತೀವಲ್ಲ, ಇಲ್ಲಿ ನೋಡಿ ಬೂಟ್ಸ್ಗಳು ಎಷ್ಟಿದೆ ಅಂತ ಹೇಳಿದ್ರೆ 18,000 ತೈಬಾಟ್ ಇದೆ. ಆಲ್ಮೋಸ್ಟ್ ನಮಗೆ 30,000 ಆಗೋಗುತ್ತಿದ್ದು. ಆಲ್ಪೆನ್ಸ್ಟಾರ್ದು 16,200 ತೈಬಾಟ್ ಇದೆ. ಅಲ್ಲಿಗೆ ಇದರ ಡಬಲ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇದರ ಲೆಕ್ಕ ಸಿಕ್ಬಿಡುತ್ತೆ. ಸೊ ಎಂತೆಂಥ ಬೂಟ್ಸ್ಗಳು ಗುರುವೆ ಸ್ವಾಮಿ, ಇದೆಲ್ಲ ನಾವು ಇಂಡಿಯಾದಲ್ಲಂತೂ ನೋಡೋದಕ್ಕೆ ಸಿಗೋದಿಲ್ಲ, ಎಷ್ಟು ಚೆನ್ನಾಗಿದ್ದಾವೆ ಬೂಟ್ಸ್ಗಳು. ಸೊ ಇದು ಫುಲ್ ಬೂಟ್ಸ್ ಆದರೆ ಶಾರ್ಟ್ ಬೂಟ್ಸ್ ಕೂಡ ಇದ್ದಾವೆ. ಇಲ್ಲಿ ನೋಡಿ ಎಲ್ಲ ಆಫ್ ರೋಡಿಂಗ್ ಬೂಟ್ಸ್ಗಳು. ಯಾವುದು ಸಿಡಿ ಅಂತ ಹೇಳಿ ಇಲ್ಲಿನ ಒಂದು ಸ್ಪೆಷಲ್ ಬೂಟ್ಸ್ ಕೂಡ ಇದೆ. ಸಖತ್ತಾಗಿದೆ. ಇದು ಏನಿದು ಮಂಡಿ ತನಕ ಬರುತ್ತಿದೆಲ್ಲ ಬೂಟ್ಸ್ಗಳು, ಫುಲ್ ಸೇಫ್ಟಿ ನೋಡಿ. ಇದು ಅದು ಸಿಡಿ ಅಂತ ಹೇಳಿ ಸಖತ್ತಾಗಿದೆ. ಓ ಸರಿ ಭಾರ ಇದೆ ಗುರು, ಇದು ಸಖತ್ ಭಾರ ಇದೆ. ಸಿಂಪ್ಲಿ ಇದೇನೆ 1 kg ಬರುತ್ತೆ. ಸಖತ್ ಭಾರ ಐತೆ ಬೂಟ್ಸ್ ಇದು. ಕಮಿಂಗ್ ಟು ದ ಲೇಡೀಸ್ ಬೂಟ್ಸ್ ನೋಡ್ಬೋದು ನೀವು. ಲೇಡಿ ಬೈಕರ್ಸ್ಗೆ ಬೂಟ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ. ಸೊ ನಾವು ಒಂದು ಸ್ವಲ್ಪ ಡಿಸೈನರ್ ವೇರು ನೋಡ್ತೀವಿ, ಜೊತೆಗೆ ರೈಡಿಂಗ್ ಸೇಫ್ಟಿ ಕೂಡ ನೋಡ್ತೀವಲ್ಲ. ಸೊ ಡಿಸೈನರ್ ಕಮ್ ರೈಡಿಂಗ್ ಬೂಟ್ಸ್ ತುಂಬ ಚೆನ್ನಾಗಿದ್ದಾವೆ. ಒಂದಷ್ಟು ಕಲೆಕ್ಷನ್ಸ್ಗಳನ್ನ ಇಲ್ಲಿ ತೊಗೋಬೋದಾಗಿದೆ. ಸೂಪರಾಗಿದೆ. ಎಂಥ ಕಲರ್ಸು ಅಂದರೆ ಕಲರ್ಸ್ ಅಂತೂ ಮಸ್ತಾಗಿದ್ದಾವೆ. ಸೊ ಪ್ಲಸ್ ಇಲ್ಲಿ ಆಫ್ ರೋಡಿಂಗ್ ಹೆಲ್ಮೆಟ್ಸ್ಗಳನ್ನ ನೋಡ್ಬೋದು ನಾವು. ಕ್ರೇಜಿ. ಇಲ್ಲಿ ನೋಡಿ ಇದನ್ನೇ ಎಷ್ಟು ಚೆನ್ನಾಗಿದೆ. ಏನು ಗ್ರಾಫಿಕ್ಸ್ ಇದು, ವಾ 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 ಸಖತ್ತಾಗಿದೆ ಗ್ರಾಫಿಕ್ಕು. ಇಲ್ಲಿ ನೋಡಿ ಗಾಗಲ್ಸ್ ನೋಡಿ, ಗಾಗಲ್ಸ್. ನನಗೆ ರೈಡಿಂಗ್ ಜಾಕೆಟ್ಸ್ಗಳು ತುಂಬ ಇಷ್ಟ ಆಯಿತು. ತುಂಬಾ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಜೊತೆಗೆ ಇಲ್ಲಿ ನೋಡಿ ರಿಮ್ಗಳು ನೋಡ್ರಿ ಹೆಂಗಿದ್ದಾರೆ. ಟಯರ್ದು ರಿಮ್ಸ್ಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ರಿಮ್ಗಳು ಸಿಕ್ಕಾಪಟ್ಟೆ ಇದೆ ಸ್ವಾಮಿ ನೋಡೋದಕ್ಕೆ. ಇಲ್ಲಿ ನೋಡಿ ಜಾಕೆಟು 2,500 ರೂಪಾಯಿ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ನಾವು 4,500 ರೂಪಾಯಿಗೆ ಒಂದು ಜಾಕೆಟ್ನ ಕೂಡ ತೊಗೋಬೋದು. ಸೊ ಈ ಜಾಕೆಟ್ಗಳು ಹೇಗಿರುತ್ತೆ ನೋಡ್ಬೋದು. ಹೋಲ್ಡ್ ದಿಸ್ ನೋಡಿ, ಏನೆಲ್ಲ ಒಳಗಡೆ ಲೇಯರ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಈ ಥರ ಫುಲ್ ಸೇಫ್ಟಿ ನೋಡಿ. ಎಲ್ಲ ಕಡೆನೂ ವೆಲ್ಕ್ರೋಮ್ಗಳನ್ನ ಕೊಟ್ಬಿಟ್ಟಿರ್ತಾರೆ. ಸೊ ನಮ್ಮಲ್ಲಿ ಈ ಥರ ವೆಲ್ಕ್ರೋಮ್ ಇರಲ್ಲ, ಖಾಲಿ ಜಿಪ್ ಇರುತ್ತೆ. ಓಪನ್ ಮಾಡಿದ್ರೆ ಒಳಗಡೆ ಇದು L2 ಪ್ರೊಟೆಕ್ಟರ್ಸ್ನ ಕೊಟ್ಟಿದ್ದಾರೆ. ಜೊತೆಗೆ ಚೆಸ್ಟ್ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ. ಚೆಸ್ಟ್ ಪ್ರೊಟೆಕ್ಟರ್ ಇದೆ ಇದಕ್ಕೆ. ಇಲ್ಲಿ ನೋಡಿ ಚೆಸ್ಟ್ ಪ್ರೊಟೆಕ್ಟರ್ ಇದೆ. ಸೊ ಬ್ಯಾಕ್ ಇದೆ, ಫುಲ್ ಮೆಶ್ ಇದೆ ಒಳಗಡೆ. ಮೇ ಬಿ ಇದಕ್ಕೆ ಒಳಗಡೆ ಲೇಯರ್ಸ್ ಇಲ್ಲ ಅಂತ ಅನ್ಸುತ್ತೆ. ಜೊತೆಗೆ ಇಲ್ಲಿ ಮತ್ತು ಇಲ್ಲಿ ಮಾಮೂಲಿ ಗಾರ್ಡ್ ಇದೆ. ಟರ್ನ್ ದ ಜಾಕೆಟ್ ಬ್ಯಾಕ್. ಹಾಂ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಏರ್ ಸ್ಟ್ರೀಮ್ ಅಂತ ಹೇಳಿ ಸಖತ್ತಾಗಿದ್ದಾವೆ. 2,500 ತೈಬಾಟ್ ಇದಕ್ಕೆ. ಸೊ ಒಳಗೆ ಜೀನ್ಸ್ ಒಳಗಡೆನೆ ನಮಗೆ ಈಗ ರೈಡಿಂಗ್ ಪ್ಯಾಂಟ್ಸ್ಗಳು ಅವೈಲೇಬಲ್ ಇರೋದ್ರಿಂದ ಜೀನ್ಸಲ್ಲಿನೂ ಕೂಡ ಬಹಳಷ್ಟು ಕಲೆಕ್ಷನ್ಸ್ ಇರುತ್ತೆ. ಸೊ ನೋಡಿ ಜೀನ್ಸ್ ಪ್ಯಾಂಟ್ ಒಳಗಡೆನೆ ನಮಗೆ ಗೇರ್ ಸಿಗುತ್ತೆ. ಯಾರಿಗೆ ಸ್ವಾಮಿ ಮಿಲ್ಟ್ರಿ ಪ್ಯಾಂಟ್ ತಾನೇ ಇಷ್ಟ ಆಗಲ್ಲ. ನೋಡಿ ಮಿಲ್ಟ್ರಿ ಪ್ಯಾಂಟು, ರೈಡಿಂಗ್ ಪ್ಯಾಂಟು 2 in 1. ಇಲ್ಲಿ ನೋಡಿ ನೋಡಿ ಮಿಲ್ಟ್ರಿ ಪ್ಯಾಂಟು ಪ್ಲಸ್ ರೈಡಿಂಗ್ ಸಂಬಂಧಪಟ್ಟಿರೋ ಎಲ್ಲನೂ ಇದರೊಳಗಡೆ ಇರುತ್ತೆ. ನೋಡಿ ನೀ ಗಾರ್ಡ್ ಇದೆ ಇಲ್ಲಿ ನೋಡಿ. ರೆಡಿ, ಆಫ್ ರೋಡಿಂಗ್ ರೆಡಿ. ಇದೇನಿದು ತೋರಿಸಿದೆ ನಿಮಗೆ. ಗಾರ್ಡ್ಸ್ ನೋಡಿ, ಪ್ಯಾಂಟ್ ಒಳಗಡೆ ಹಾಕೊಳ್ಳೋಕ್ಕೆ ತೈ ಗಾರ್ಡ್ ಇದು ಫುಲ್ಲಿ ಕಂಪ್ಲೀಟ್. ವಾ 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 ವಾ. ಬಟ್ ಹೆಲ್ಮೆಟ್ ಕಲೆಕ್ಷನ್ ಇನ್ನೊಂದು ಸ್ವಲ್ಪ ಇಡಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ.
ಹುಷ್ ಎಂತೆಂಥ ಕಲೆಕ್ಷನ್ ಇದೆಯಪ್ಪ ಇಲ್ಲಿ, ಖುಷಿ ಆಗ್ಬಿಡುತ್ತೆ ನೋಡ್ತಾ ಇದ್ರೆ. ಆಹಾ, ಒಂದಕ್ಕಿಂತ ಒಂದು ರೈಡಿಂಗ್ ಗೇರ್ಸು, ಜಾಕೆಟ್ಗಳಂತೂ ನಿಮಗೆ ಯಾವ್ದು ಬೇಕು, ಎಂಥ ಕಲರ್ಸ್ ಬೇಕು ನಿಮಗೆಲ್ಲ ಸಿಗುತ್ತೆ ಇಲ್ಲಿ. ಎಂತೆಂಥ ಕಲರ್ಸ್ ಇದ್ದಾವೆ, ಓ ಮೈ ಗಾಡ್. ನೋಡಿ ಎಂತೆಂಥ ಕಲೆಕ್ಷನ್, ಸೂಪರ್ ಡೂಪರ್ ಕಲೆಕ್ಷನ್ಸ್. ಬಟ್ ಇಲ್ಲಿ ಕಂಪ್ಯಾರಿಟಿವ್ಲಿ ನಾವು ನಮ್ಮ ಅಮೌಂಟ್ಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ನನಗೆ ಕಮ್ಮಿ ಅಂತ ಅನಿಸಿದ್ದು ಒಂದು ಹ್ಯಾಂಡ್ ಗ್ಲೌಸು, ಜೊತೆಗೆ ಥರ್ಮಲ್ಸ್ಗಳು ಓಕೆ ಆಗಿದೆ. ಬಟ್ ಹೆಲ್ಮೆಟ್ ಆಗಿರ್ಬೋದು ಅಥವಾ ಬೂಟ್ಸ್ ಆಗಿರ್ಬೋದು ಅಥವಾ ಸೇಫ್ಟಿ ಗಾರ್ಡ್ಸ್ಗಳು ಅಂದರೆ ಆಫ್ ರೋಡಿಗೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಗೇರ್ಸ್ಗಳಾಗಿರ್ಬೋದು, ನಮ್ಮ ಇಂಡಿಯನ್ ಕರೆನ್ಸಿಗೆ ನಾವು ಅದನ್ನು ಕನ್ವರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸುತ್ತೆ. ಜೊತೆಗೆ ಕಾಸ್ಟ್ಲಿ ಅನ್ನೋದಲ್ದಿರೆ ನಾವು ಇಲ್ಲಿಂದ ಎತ್ಕೊಂಬಂದು ಕಸ್ಟಮ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಫೈನ್ನ ಕೂಡ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ತುಂಬಾ ಕಾಸ್ಟ್ಲಿ ಇದೆ. ಬಟ್ ಏನಂದರೆ ಒಂದು ಕ್ರೇಜಿ ಕಲೆಕ್ಷನ್ಸು ನೀವಿಲ್ಲಿ ಬರ್ಬೋದು, ಸೂಪರಾಗಿರುತ್ತೆ. ಸೊ ಒಂದು ಇನ್ವೆಸ್ಟ್ಮೆಂಟು ತೊಗೋಬೋದು, ಯಾಕಂದರೆ ಸಾವಿರಾರು ಬ್ರ್ಯಾಂಡ್ಗಳು ಇಲ್ಲಿ ಇದ್ದಾವೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ. ಬಟ್ ಏನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವು. ಬಟ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಚೀಪೆಸ್ಟ್ ಗೇರ್ಸ್ ಔಟ್ಲೆಟ್ ಇನ್ ಬ್ಯಾಂಕಾಕ್ ಅಂತ ಹೇಳ್ಬೋದು. ಸೊ ಬಹಳ ಖುಷಿ ಆಯಿತು. ಹೆಣ್ಮಕ್ಳಿಗೂ ಕೂಡ ಬಹಳಷ್ಟು ಕಲೆಕ್ಷನ್ಸ್ ಇದ್ದಾವೆ ಇಲ್ಲಿ, ಜಾಕೆಟ್ಸ್ಗಳು, ಗ್ಲೌಸ್ಗಳು, ಬೂಟ್ಸ್ಗಳು ಎಲ್ಲಾನು ಹುಡುಗಿರಿಗೆ ಸಂಬಂಧಪಟ್ಟಿರುವಂಥ ಗೇರ್ಸ್ಗಳ ಸಮೇತ ಇದು ಈ ಒಂದು ಸ್ಟೋರಲ್ಲಿ ಸಿಗುತ್ತೆ. ಸೊ ಒಬ್ಬ ಬೈಕರ್ ಆಗಿ ಇಲ್ಲಿಗೆ ಬಂದು ನೋಡೋದಕ್ಕೆ ಇನ್ನೂ ಬಹಳ ಖುಷಿ ಆಗುತ್ತೆ ನನಗಂತೂ. ಸೊ ಒಂದಷ್ಟು ಗೇರ್ಸನ್ನು ನಾವು ನೋಡಿದ್ದೀವಿ, ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ದೀವಿ. ಸೊ ನಿಮಗೆ ಬ್ಲಾಗ್ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಓನ್ಲೆ ಅನ್ನೋದು ಇಡೀ ವರ್ಲ್ಡಲ್ಲೇ ಟಾಪ್ ಎಂಡ್ ಬ್ರ್ಯಾಂಡು. ಸೊ ಇದು ನೋಡಿ MX ಗಾಗಲ್ಸ್ ಕೂಡ 2500 ಥೈಬಾಟ್ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ 5,500 ರೂಪಾಯಿ ಆಗುತ್ತೆ. ಇಂಡಿಯಾದಲ್ಲಿ ಎಷ್ಟು ಬೀಳ್ತಿದ್ದು? ಇಂಡಿಯಾದಲ್ಲಿ ಬ್ರ್ಯಾಂಡ್ ಆದರೆ 1,200 ರೂಪಾಯಿ. ಹಾಂ, ಇದು ಬಿಟ್ ಸ್ಟಾಪ್ ಕೇರಳದವ್ರದ್ದು, ಅವ್ರದ್ದು 1,000 ರೂಪಾಯಿ, 1,200 ರೂಪಾಯಿ ಸಿಗ್ತದೆ. ನಮ್ಮ ಗಂಗಾ ಗ್ಯಾಲಕ್ಸಿ, ಹಾಂ, ಆದೀಶ್ವರು ಅವ್ರದ್ದು ಇವ್ರದ್ದು 1,000 ರೂಪಾಯಿ ಸಿಗುತ್ತೆ. ಬಟ್ ಇಲ್ಲಿ ಬಂದರೆ 5,500 ರೂಪಾಯಿ ಹೇಳ್ತಾರಪ್ಪ ಒಂದೊಂದು ಗಾಗಲ್ಸು. ಬಟ್ ಕ್ರೇಜಿ ಆಗೈತೆ ಗಾಗಲ್ಸು. ಈ ಒನ್ಲೆ ಇಂಡಿಯಾದಲ್ಲಿ ಸಿಗುತ್ತಲ್ವಾ? ಓನ್ಲಿ ಇಂಡಿಯಾದಲ್ಲಿ ಸಿಗಲ್ಲ, ಇಂಡಿಯಾದಲ್ಲಿ ಇಲ್ಲ. ನೋಡ್ರಿ, ಇಂಡಿಯಾದಲ್ಲಿ ಇಲ್ಲ ಇದು ಗಾಗಲ್ಸು. ಸಾಕಾಗೈತೆ. ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ, 5,500 ರೂಪಾಯಿ. 5,500 ಇದ್ರೆ ನಮ್ಮದು SMK ಹೆಲ್ಮೆಟ್ ಬರ್ತದೆ. SMKನೂ ಇಲ್ಲ, ಬರೀ ಶೋಯಿ ಮಾತ್ರ ಇರೋದು ಇವ್ರ ಹತ್ರ. ಹೆಲ್ಮೆಟ್ ಶೋಯಿ ಮತ್ತು ಆಲ್ಪೆನ್ ಸ್ಟಾರ್ ಎರಡೇ ಇರೋದು. ಸೊ ನೋಡಿ, ಇದೇನೇ ದೊಡ್ಡ ಒಂದು ಗೇರ್ಸ್ ಔಟ್ಲೆಟ್ಟು, ಪಡಾಕ್ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಪಡಾಕ್ ಅಂತ ಹೇಳಿ ಈ ಒಂದು ಗೇರ್ಸ್ ಔಟ್ಲೆಟ್ಟಿನ ಹೆಸರು. ಸೊ ಮೇಯ್ನ್ ರೋಡಲ್ಲೇ ನಿಮಗೆ ಲೆಫ್ಟಲ್ಲಿ ಕಾಣುತ್ತೆ. ನೀವು ಒಂದು ಕ್ಯಾಬ್ ಮುಖಾಂತರ ಬರ್ಬೋದು, ಇಲ್ಲ ಬಸ್ ಮುಖಾಂತರ ಬರ್ಬೋದು. ಚೀಪು ಇಲ್ಲ, ಬಂದರೆ ದೇವರಾಣೆ ಮಕ್ಕಳು ಟೋಪಿ ಹಾಕಿಸ್ಕೊಂತೀರಾ. ಸೊ ಚೀಪ್ ಅಂತ ಹೇಳಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಿ ಇಲ್ಲಿಗೆ ಬಂದು ಟೋಪಿ ಹಾಕಿಸ್ಕೋಬೇಡಿ. ಇದಕ್ಕಿಂತ ಬೆಟರ್ ಪ್ರೈಸು ನಮ್ಮ ಇಂಡಿಯಾದಲ್ಲೇ ಸಿಗುತ್ತೆ. ಬಟ್ ಕೆಲವೊಂದು ಬ್ರ್ಯಾಂಡ್ ಇಲ್ಲಿ ಸಿಗುತ್ತೆ, ಅದು ಅಕ್ಸೆಪ್ಟೆಡು. ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಏನೊಂದು ಗ್ಲೌಸ್ ಮುಟ್ಟಿದ್ರು 5,000 6,000 ನಾರ್ಮಲ್ ಗ್ಲೌಸ್ಗಳು. ಸೊ ನೋಡ್ಕೊಂಡು ಶಾಪಿಂಗ್ ಮಾಡಿ, ಸುಮ್ಮನೆ ಬಕ್ರ ಆಗಬೇಡಿ. ಇಲ್ಲಿಗೆ ಬಂದು ಬಟ್ ವಿಸಿಟ್ ಮಾಡೋದು ತುಂಬ ಚೆನ್ನಾಗಿದೆ, ತಿಳ್ಕೊಳ್ಳುವಂಥದ್ದು ತುಂಬ ಇದೆ.